ಐ ಆಮ್ ದ ವೈಫ್ ಆಫ್ ಸೋ ಆ್ಯಂಡ್ ಸೋ, ಐ ಆಮ್ ದ ಸನ್ ಆಫ್ ಸೋ ಆ್ಯಂಡ್ ಸೋ. ಬಿಟ್ಟು ಹಾಕು ಇದನ್ನೆಲ್ಲ. ಯು ಆರ್ ಓನ್ಲಿ ಗಾಡ್ಸ್ ಚೈಲ್ಡ್ ಅನ್ನೋದು ತಿಳ್ಕೊ. ಫಸ್ಟು ತತ್ವ ಅದೇನೆ. ಯು ಆರ್ ಗಾಡ್ಸ್ ಚೈಲ್ಡ್ ಆ್ಯಂಡ್ ಯು ಡೋಂಟ್ ಹ್ಯಾವ್ ಅನ್ ಐಡೆಂಟಿಫೈ, you don't have an individuality. So the more you merge your individuality with the divine entity or divine individuality, then you will understand. Illa andre nanu so and so, I am a woman, I am a girl, I am a boy, I am the father of so and so, I am the son of so and so, I am the daughter of so and so. Adanella bidta ba neen who are you then? Who are you then? You find for yourself. Who are you? ನೀನು ಒಂದು ಚೈತನ್ಯ ಅಷ್ಟೇ. ಯು ಆರ್ ಓನ್ಲಿ ದ ಕಾನ್ಷಿಯಸ್ನೆಸ್. ಯು ಆರ್ ಓನ್ಲಿ ದ ಕಾನ್ಷಿಯಸ್ನೆಸ್ ಆ್ಯಂಡ್ ಯು ಆರ್ ರೈಟ್ ನೌ ಇನ್ ದ ಫಿಸಿಕಲ್ ಬಾಡಿ ಕಾಲ್ಡ್ ಎಸ್ ಅ ಮ್ಯಾನ್ ಆರ್ ಅ ವುಮೆನ್ ಆರ್ ಅ ಗರ್ಲ್ ಆರ್ ಅ ವುಮೆನ್. ಅಷ್ಟೇ. ಅದು ಬಿಟ್ಟರೆ ಏನು ನೀನು ಅದನ್ನು ಫಸ್ಟ್ ನೀನು ಕಂಡಿಡಿ. ನೀನು ಕಂಡಿಡಿ, ಆಗ ನಿನಗೆ ಗೊತ್ತಾಗುತ್ತೆ. ಯು ಸ್ಟಾರ್ಟ್ ಆನ್ಸರಿಂಗ್ ಆಲ್. ಯು ಜಸ್ಟ್ ಸೇ ಐ ಆಮ್ ದ ಫಾದರ್ ಆಫ್ ಸೋ, ಐ ಆಮ್ ದ ಅಂಕಲ್ ಆಫ್ ಸೋ ಆ್ಯಂಡ್ ಸೋ, ಐ ಆಮ್ ದ ಬ್ರದರ್ ಆಫ್ ಸೋ ಆ್ಯಂಡ್ ಸೋ, ಐ ಆಮ್ ದ ಸಿಸ್ಟರ್ ಆಫ್ ಸೋ ಆ್ಯಂಡ್ ಸೋ. ಅದೆಲ್ಲ ಬಿಟ್ಟಾಕು. ಐ ಆಮ್ ನಾಟ್ ಟೆಲ್ಲಿಂಗ್ ಯು ನಿನ್ನ ಲವ್ನ ಬಿಟ್ಬಿಡು ಅಂತಲ್ಲ. ಲವ್ ಅಬೌಟ್ ಯುವರ್ ರಿಲೇಟಿವ್ಸ್ ಇಂಪಾರ್ಟೆಂಟ್ ಅಲ್ಲ. ಇಫ್ ಯು ವಾಂಟ್ ಟು ಐಡೆಂಟಿಫೈ ಯುವರ್ ಸೆಲ್ಫ್, ಯು ಶುಡ್ ನಾಟ್ ಐಡೆಂಟಿಫೈ ಆಸ್ ಅ ರಿಲೇಟಿವ್ಸ್ ಸೋ ಆ್ಯಂಡ್ ಸೋ. The true identity of you is I am the self and I have been guided by a divine force called as the divine mother or the divine. ನಮ್ಮಪ್ಪ ಯಾರೋ ಶಿವ, ನಮ್ಮಪ್ಪ ಯಾರೋ ನಾರಾಯಣ, ನನ್ನ ಆಂಟಿ ಯಾರೋ ಲಕ್ಷ್ಮಿ, ನನ್ನ ಆಂಟಿ ಯಾರೋ ಗಾಯತ್ರಿ, ನನ್ನ ಆಂಟಿ ಯಾರೋ ದೇವಿ, ನನ್ನ ಆಂಟಿ ಯಾರೋ ಸರಸ್ವತಿ. ಈ ಥರ ಮಾಡ್ಕೊಂಡು ಹೋಗು ನೀನು. ಅದನ್ನು ನೀ ಎಲಿಮಿನೇಟ್ ಮಾಡ್ತಾ ಹೋಗು. ಫೈನಲಿ ಹೂ ಆರ್ ಯು? ಐ ಆಮ್ ನಾಟ್ ದ ಐ ವಾಟ್ ಐ ಆಮ್ ಸಜೆಸ್ಟಿಂಗ್. ಐ ಆಮ್ ನಾಟ್ ದಟ್ ಐ. ಐ ಆಮ್ ಓನ್ಲಿ ದ ಅವೇರ್ನೆಸ್ ಸ್ಲ್ಯಾಶ್ ಕಾನ್ಷಿಯಸ್ನೆಸ್ ಆ್ಯಂಡ್ ಕ್ಲಾಶ್ ಇಂಟೆಲಿಜೆನ್ಸ್. ಅದರಲ್ಲೂ ನೋಡು, ಐಡೆಂಟಿಫೈ ಮಾಡ್ತಾ ಹೋಗು. ಆಮ್ ಐ ದ ಈಗೋ? ನೋ, ಐ ಆಮ್ ನಾಟ್ ದ ಈಗೋ. ಹೂ ಈಸ್ ಟೆಲಿಂಗ್ ಯು ಐ ಆಮ್ ನಾಟ್ ದ ಈಗೋ? ಐ ಮೈ ಸೆಲ್ಫ್ ಐ ಆಮ್ ಟೆಲಿಂಗ್ ಯು. ನಾನೇ ಹೇಳ್ತಾ ಇದ್ದೀನಿ. ವೈ ಆರ್ ಯು ಟೆಲಿಂಗ್ ದಟ್ ಐ ಆಮ್ ನಾಟ್ ದ ಈಗೋ? ಬಿಕಾಸ್ ಐ ಹ್ಯಾವ್ ಟು ಎಲಿಮಿನೇಟ್ ದಿಸ್ ಡರ್ಟಿ ಈಗೋ ಆಸ್ ವೆಲ್. ಈ ಈಗೋನೇ ನನ್ನ ಕೂರಿಸ್ತಾ ಇದೆ. This is the ego which is getting my chaitanya, my consciousness, getting transferred in the form of a self. ಈ ಥರ ನೀನೇ ಒಂದು 10 ನಿಮಿಷ ಡೈಲಿ ಒಂದು 5 ನಿಮಿಷ 10 ನಿಮಿಷ ಹಾಗೆ ನೀನೇ ಎಲಿಮಿನೇಟ್ ಮಾಡ್ಕೊಂಡು ಹೋಗು. ನಿನ್ನನ್ನು ನೀನೇ ಟಿಕ್ ಮಾಡ್ಕೊಂಡು ಹೋಗೋ. ಇದೆಲ್ಲ ಐ ಆಮ್ ನಾಟ್ ದ ಸೆಲ್ಫ್. ಐ ಆಮ್ ದ ಸೆಲ್ಫ್ ಮೈನಸ್ ದ ಈಗೋ. ಐ ಆಮ್ ದ ಕಾನ್ಷಿಯಸ್ನೆಸ್ ಮೈನಸ್ ದ ಈಗೋ. ಯಾಕೆ ಅಂದರೆ ಇದನ್ನೆಲ್ಲ ನೀವೇ ನಿಮಗೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ರಿಯಲ್ ಯು ಸ್ಟಾರ್ಟ್ಸ್ ಬ್ಲಾಸಮಿಂಗ್. ಇಟ್ ಸ್ಟಾರ್ಟ್ಸ್ ಬ್ಲಾಸಮಿಂಗ್ ಇನ್ ಯು. ನೋಡಿ, ಇದು ನಿಮ್ಗೆ ಅರ್ಥ ಆಗಿಲ್ಲ, ಫೈನ್, ನಿಮ್ಗೆ ಅರ್ಥ ಆಗಿಲ್ಲ. ಬಿಕಾಸ್ ಯು ಆರ್ ಆಲ್ ಟ್ಯೂಟರ್ಡ್ ಬೈ ಯುವರ್ ಓನ್ ಡರ್ಟಿ ಈಗೋ, ಯುವರ್ ಗುಡ್ ಈಗೋ, ಕನ್ಸಾಲಿಡೇಟೆಡ್ ಈಗೋ. ಇದೇನಾಗುತ್ತೆ ಅಂದರೆ ನಿಮಗೆ ಬ್ರೈನು ಎಚ್ಚರಿಕೆ ಆಗ್ತಾಯಿಲ್ಲ. ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಬ್ರೈನ್ ಆ್ಯಂಡ್ ಯುವರ್ ಕಾನ್ಷಿಯಸ್ನೆಸ್. ಬಿಕಾಸ್ ನೀವು ಕಾನ್ಷಿಯಸ್ನ ಏನು ಮಾಡ್ತಿದ್ದೀರಾ, ಇಷ್ಟು ದಿವಸನೂ ಏನೋ ಬ್ರೈನಿಂದ ಎಲ್ಲೋ ಸಿಗ್ತಾ ಇದೆ. ವಾಟ್ ಈಸ್ ದ ಟ್ರಿಗರಿಂಗ್ ಪಾಯಿಂಟ್? ಬಿಕಾಸ್ ನಿಮ್ಮ ಈಗೋನೇ ಅದನ್ನು ನನಗೀಗೋ ಇಲ್ಲ, ನನಗೆ ಯಾರಿದೆ, ನಮ್ಮ ಅಪ್ಪಂಗೆ ಈಗೋ ಇಲ್ಲ, ನಮ್ಮ ಅಮ್ಮಂಗೆ ಈಗೋ ಇಲ್ಲ. ಯಾರಿಗಾರು ನಿಮ್ಗೆ ಈಗೋ ಇದೆಯಾ? ಯಾರಿಗೂ ಇಲ್ಲ. ನಿಮ್ಮ ಇಡೀ ಕಾಂದಾನಲ್ಲೇ ಈಗೋ ಇಲ್ಲ ಅಲ್ವಾ? ನಿಮ್ಮ ಕಾಂದಾನಲ್ಲೇ ಈಗೋ ಇಲ್ಲ. ವೇರ್ ಇಸ್ ದ ಈಗೋ ದೆನ್? ಇಲ್ಲ, ಇವ್ರು ಯಾರೋ ಸರಿಯಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ಫಸ್ಟ್ ಹೂ ಕ್ಯಾನ್ ಯು ಐಡೆಂಟಿಫೈ ದ ಈಗೋ? ಪಾಯಿಂಟ್ ಯುವರ್ ಕಾನ್ಷಿಯಸ್ನೆಸ್. ನೋಡಿ,
ಕೈ ಹಿಂಗೆ ಹೋಗಬೇಕು. ವೇರ್ ಆರ್ ಯು? ಹಿಯರ್ ಐ ಆಮ್, ಹಿಯರ್ ಐ ಆಮ್. ಇನ್ ಅ ಕ್ರೌಡ್ ಕರೆದ್ರೆ ನೀವು ವಿಜಯಕುಮಾರ್ ಇಲ್ಲಿದ್ದೀನಿ ಅಂದರೆ ಯಾರು ಕರೀತಾ ಇರೋದು? ವಾಯ್ಸ್ ಕೇಳಿಸ್ತಾ ಇದೆ ವಿಜಯಕುಮಾರ್ ಅಂತ. ಯಾರೋ ನಾವು ಕೈ ತೋರಿಸ್ತೀವಿ ಹಿಂಗೆ, ನಾನು ಗುರುಜಿ, ನಾನು ಅಲ್ಲ ವಿಜಯಕುಮಾರ್, ನಾನು ಕೈ ತೋರಿಸ್ತೀವಿ. ದೆನ್ ಐಡೆಂಟಿಫೈ. ಯು ಹ್ಯಾವ್ ಟು ಶೋ ಯುವರ್ ಹ್ಯಾಂಡ್. When you start pointing out where your eye is in the center of your heart. Your ego is there in the heart. And it is this ego which is prompting your brain and an action, and through your tongue and through all your dirty habits, it is pointing out the I is here. Where is that individual self? When that awareness merges with the divine self, then the divinity is explained to you very clearly and methodically. Then you start talking about divinity. Then only you will start understanding divinity, and this is where you will start pointing out towards divinity inside you. ಅದಕ್ಕೆ ಒಂದು 5 ನಿಮಿಷ 10 ನಿಮಿಷ ಮಂತ್ರ ಏನೂ ಬೇಕಾಗಿಲ್ಲ. You have to identify yourself. 5 ನಿಮಿಷ 10 ನಿಮಿಷ ದಿನ ಒಂದು ಎಕ್ಸಸೈಸ್, 5 to 10 minutes. ಜಸ್ಟ್ ಸಿಟ್. ಹೊಳೆಯಲ್ಲ ನಿಮಗೆ, ಬ್ರೈನ್ ಹೊಳೆಯಲ್ಲ ಅಂದರೆ ನೋ ಪ್ರಾಬ್ಲಮ್. ಹೊಳಿದೇ ಇದ್ರೆ ಪರವಾಗಿಲ್ಲ. ಗಿವ್ ಸಮ್ ಮೋರ್ ಟೈಮ್. ಇನ್ನೊಂದು ದಿವಸ ಕೊಡಿ, ಇನ್ನೊಂದು 2 ದಿವಸ ಕೊಡಿ, ಇನ್ನೊಂದು 3 ದಿವಸ ಕೊಡಿ, ಇನ್ನೊಂದು 4 ದಿವಸ ಕೊಡಿ. ಬಿಕಾಸ್ ಹಿಯರ್ ಯು ಆರ್ ಕಂಟ್ರೋಲ್ಡ್ ಬೈ ಡಿವಿನಿಟಿ ದೇರ್, ಆ್ಯಂಡ್ ಡಿವಿನಿಟಿ ವಿಲ್ ಕೀಪ್ ಪ್ರಾಂಪ್ಟಿಂಗ್ ಯು, ಬಟ್ ಯುವರ್ ಈಗೋ ವಿಲ್ ಟೆಲ್ ಯು ದಿಸ್ ಈಸ್ ನಾಟ್ ಡಿವಿನಿಟಿ, ದಿಸ್ ಈಸ್ ನಾಟ್ ಡಿವಿನಿಟಿ, ದಿಸ್ ಈಸ್ ಓನ್ಲಿ ಈಗೋ ಅಂತ ಹೇಳುತ್ತೆ. ಆಗ ಗೊತ್ತಾಗತ್ತೆ, ಓಹೋ ದ ಟ್ರೂ ಸೆಲ್ಫ್ ಇಟ್ ಈಸ್ ಕಮಿಂಗ್, ಯು ಆರ್ ಕಮಿಂಗ್ ಟು ಯುವರ್ ಒರಿಜಿನಲ್ ಸೆಲ್ಫ್. ಆಗ ಮಾತು ಸ್ತಂಭೀಭೂತ ಆಗುತ್ತೆ. ಅಂದರೆ ಯು ವಿಲ್ ನಾಟ್ ಸ್ಟಾಪ್ ಟಾಕಿಂಗ್ subconsciously, you are only talking consciously. ಏನೋ ನೀವೇನೋ ಸ್ಪಿರಿಚುಯಾಲಿಟಿಗೇನೋ ಹೋಗ್ತೀರಂತಲ್ಲ, ಎಲ್ಲಿಗೋ ಹೋಗ್ತೀರಂದ್ರೆ ಹೌದು ದೇವಿ ಕಳಿಸ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಇವನ್ ಐ ಅನ್ನೋದು ಮರ್ತೋಗ್ಬಿಡುತ್ತೆ ನಿಮಗೆ. ಯು ಬಿಕಮ್ ಕಾನ್ಷಿಯಸ್ ಆಫ್ ನಾಟ್ ಐ, ಯು ಬಿಕಮ್ ಕಾನ್ಷಿಯಸ್ನೆಸ್ ಆಫ್ ದ ಸೆಲ್ಫ್, ಬಿಕಾಸ್ ಯು ಆರ್ ಲಿಂಕಿಂಗ್ ಯುವರ್ ಐ ವಿತ್ ಡಿವಿನಿಟಿ. The moment you dislodge yourself from the actual I to the divine self, then that I gets dislodged. ಅಂದರೆ ಅರ್ಥ ಆಗಲ್ಲ ನಿಮಗೆ, ಪರವಾಗಿಲ್ಲ. ನೀವು ಯಾವಾಗ ಈ ರೀತಿ ಕೂತ್ಕೊಂಡು ಒಂದು 5 ನಿಮಿಷ ದಿನ, ಯಾವ ಟೈಮ್ ಆದರೂ ಪರವಾಗಿಲ್ಲ, 5 ನಿಮಿಷ ನಾನು ಯಾರು, ನಾನು ಯಾತಕ್ಕೆ ಹುಟ್ತಾ ಇದ್ದೀನಿ, ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್ ಅಂತ ಹೇಳೋಕ್ಕೆ ಮುಂಚೆ ದೀಸ್ ಆರ್ ದ ಬೇಸಿಕ್ ಕ್ವಶನ್ಸ್. ನನಗೆ ಆ ದೇವರ ಕೃಪೆ ಬರಬೇಕು, ನನಗೆ ಬರಬೇಕು. ಸ್ವಲ್ಪ ನೋಡ್ಕೊಳ್ಳಿ, ನನಗೆ ಅನ್ನೋದು ಸೆಲ್ಫಾ ಅಥವಾ ನನಗೆ ಅನ್ನೋದು ನನ್ನಿಂದಾನೋ ಅಥವಾ ನಿನಗೋಸ್ಕರ ಏನು ದೇವರು ನಿಮಗೆ ಕಟ್ಟಿಟ್ಟಿದ್ದಾನ, ನಾನು ನಿನಗೆ ಕೃಪೆ ಕಳಿಸ್ತಾ ಇದ್ದೀನಿ ಧಾರಾಕಾರವಾಗಿ ಅಂತ. ಆ ಥರದೆಲ್ಲ ಯೋಚನೆ ಬರಬೇಕು ನೀವು. ಏನು ಗಾಡ್ ಈಸ್ ನಾಟ್ accustomed himself to matching his vibrations with you. ನಂದೇ ದೇವರು, ನಾನು ಸಾಧನೆ ಮಾಡಿರೋದು, ನನಗೆ ಸಾಕ್ಷಾತ್ಕಾರ ಆಗಿದೆ ಅಂತ ಏನಾದ್ರು ಕೇಳಿದ್ರೆ ನಾನು ಅಂತ ಹೋಯ್ತಲ್ಲ. ದ ಮೊಮೆಂಟ್ ಯು ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಐ, ದಟ್ ಮೀನ್ಸ್ ಯುವರ್ ಇಂಡಿವಿಜುವಾಲಿಟಿ ಈಸ್ ಮರ್ಜ್ಡ್ ವಿತ್ ದಟ್ ಈಗಾಸ್ಟಿಕ್ ಐ. ನಾನು ಅದರ ಒಂದು ಕೆಲವು ಕ್ವಶನ್ಸ್ ಕೇಳ್ತಾ ಇರ್ತೀನಿ ವಿತೌಟ್ ಯು ನೋಯಿಂಗ್. ಐ ಕೀಪ್ ಆಸ್ಕಿಂಗ್ ಮೋಸ್ಟ್ ಆಫ್ ಯು ಕ್ವಶನ್ಸ್. ನಾನು ಅಂದರೆ ಯಾರು? ಎಲ್ಲರೂ ಹೇಳ್ಕೊಳ್ಳೋದು, ಓ ಗುರೂಜಿ ಅಂದರೆ ಯಾರು ಅಂತಾನೆ. ಓ ನೀವು ಗುರೂಜಿ ಅಷ್ಟೇ. ಗುರೂಜಿ ಅಂದರೆ ಯಾರು? ನೋ, ಯು ಕಾಲ್ ಮೀ. ಸೊ ನನ್ನ ಪ್ರಕಾರ ನೇಮ್ ಅನ್ನೋದು ನೀವು ಹೆಸರು ಅಂತ ಕರೆಯೋಕ್ಕಾಗಲ್ಲ. ಸೊ ಗುರೂಜಿ ಅಂತ ಕರಿತಾ ಇದ್ದೀರ. ಸಾಧನೆ ಮಾಡಿ ಎವ್ರಿ ಡೇ 5 ನಿಮಿಷ ಸಾಧನೆ ಮಾಡಿ, ಜಾಸ್ತಿ ಬೇಡ. ಐ ಡೋಂಟ್ ವಾಂಟ್ ಎನಿ ಕಾಂಪಿಟೇಷನ್, ಎನ್ಲೈಟನ್ಮೆಂಟ್ ಹಿಯರ್ ಇನ್ ದಿಸ್ ಆಶ್ರಮ್. ಸಿಂಪಲ್.
ನನಗೆ ಬೇಕೇ, ನಿಮ್ಗೆ ಸಾಕ್ಷಾತ್ಕಾರ ಪಡ್ಕೊಂಡು ಏನು ನನಗೆ ಕಾಂಪಿಟೇಷನ್ ಮಾಡಬೇಕಾ? ಮಾಡಿ 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 ಮಾಡಿ, ಗೋ ಅಹೆಡ್. ಐ ವಿಲ್ ಬಿ ಡಿಲೈಟೆಡ್ ಟು ಹ್ಯಾವ್ ಒನ್ ಕಾಂಪಿಟೇಟರ್. ಐ ಡೋಂಟ್ ವಾಂಟ್ ಎನಿ ಕಾಂಪಿಟೇಷನ್ ಹಿಯರ್. ನೀವು ಅರ್ಥ ಮಾಡ್ಕೊಳ್ಳಿ. ವೇರ್ ಡು ಐ ಸ್ಟ್ಯಾಂಡ್ ಇನ್ ದಿಸ್ ಆರ್ಗನೈಸೇಷನ್ ಕಾಲ್ಡ್ ಆಸ್ ನಿಮಿಷಾ? ವೇರ್ ಡು ಐ ಸ್ಟ್ಯಾಂಡ್ ಇನ್ ದಿಸ್ ಆರ್ಗನೈಸೇಷನ್? ಅದನ್ನು ಯೋಚನೆ ಮಾಡಿ. ಫಸ್ಟ್ ನೀವು ಯಾರು ಅಂತ ತಿಳ್ಕೊಳ್ಳಿ. ಹೂ ಆರ್ ಯು? ನೀವು ಅದನ್ನು ಹೂ ಆರ್ ಯು ಅಂತ ಕೇಳಬೇಡಿ, ಹೂ ಆಮ್ ಐ ಅಂತ ನೀವು ಕೇಳ್ಕೊಳ್ಳಿ. ಒಬ್ಬರೇ ಏನು ಯಾರಿಗೂ ಕೇಳೋದು ಬೇಡ. ಸಿ ಟು ಇಟ್ ದರ್ ಆರ್ ನೋ ಬಗ್ಸ್ ಇನ್ ಯುವರ್ ಮೆಡಿಟೇಷನ್ ರೂಮ್. ಯಾರು ಕೇಳಿಸ್ಕೊಂಬಿಟ್ರೆ ನಿಮಗೆ ಆಮೇಲೆ ಅವಮಾನ ಆಗುತ್ತೆ. ಸೊ ಯು ಆಸ್ಕ್ ಯುವರ್ ಸೆಲ್ಫ್, ಬಿಕಾಸ್ ಯುವರ್ ಕಾನ್ಷಿಯಸ್ನೆಸ್ ಈಸ್ ಆಲ್ರೆಡಿ ಲಿಸನಿಂಗ್ ಟು ಹೂ ಆಮ್ ಐ. ಕೇಳಿಸ್ಕೊಳ್ಳಿ. ಯು ಶುಡ್ ಕಮ್ ಔಟ್. ಆಗೇನಾಗುತ್ತೆ ಅಂದಾಗ ಸ್ವಲ್ಪ ಮನಸ್ಸು ವಿಸ್ತಾರ ಆಗುತ್ತೆ. ದ ಮೈಂಡ್ ಆ್ಯಂಡ್ ದ ಇಂಟೆಲೆಕ್ಟ್ ಆ್ಯಂಡ್ ದ ಬ್ರೈನ್ ವಿಲ್ ಸ್ಟಾರ್ಟ್ ಬ್ಲಾಸಮಿಂಗ್. ಚಿಗುರಕ್ಕೆ ಬಿಡಿ ನಿಮ್ಮ ಬುದ್ಧಿ, ನಿಮ್ಮ ಚೈತನ್ಯನ ಚಿಗುರಕ್ಕೆ ಬಿಡಿ. ದೆನ್ ಯು ವಿಲ್ ಸಿ ವಾಟ್ ಆಲ್ ದ ಸೆನ್ಸೇಷನ್ ಯು ವಿಲ್ ಗೆಟ್. ಬಟ್ ಒನ್ ಥಿಂಗ್, I don't want any competition from any one of you, but I am myself, you are you. Okay? Nodi, the moment you start getting enlightenment, then I have to push you off. The secret. If you start getting enlightened, then I have to say goodbye to you. Artha aita? Your day in this ashram ends. And then I will give you some energy to go and start another ashram. ಎಲ್ಲಿ ಬೇಕಾದ್ರೂ ಮಾಡಿ. ಗುಡ್. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸಿದ್ಧಿರಸ್ತು, ಪ್ರಾಪ್ತಿರಸ್ತು. ಸಂಪೂರ್ಣ ಚೈತನ್ಯ ಸಿದ್ಧಿರಸ್ತು, ಪ್ರಾಪ್ತಿರಸ್ತು. ಶಿಷ್ಯ ಮಹಾಜನ ಸಂಪೂರ್ಣ ಚೈತನ್ಯ ಸಿದ್ಧಿರಸ್ತು, ಪ್ರಾಪ್ತಿರಸ್ತು. ದೀರ್ಘ ಆಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಜಯ ಮಾತಾ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.